ಹಾಯ್ ಫ್ರೆಂಡ್ಸ್, ಗಾರ್ಡನ್ ಹಾಬಿಗೆ ಸ್ವಾಗತ. ಇವತ್ತು ಆ್ಯಂಥೋರಿಯಂ ಗಿಡದ ಸೀಡ್ಸ್ ಕಲೆಕ್ಷನ್ ಹೇಗೆ ಅಂತ ತಿಳ್ಕೊಳ್ಳುವ. ನೋಡಿ, ಇದು ಆ್ಯಂಥೋರಿಯಂ ಅಥವಾ ಲೇಡೀಸ್ ಪರ್ಸ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಇದರ ಬೀಜಗಳು ಪಿಟೂನಿಯದ ಬೀಜಗಳ ಹಾಗೆ ತುಂಬ ಚಿಕ್ಕದಾಗಿರ್ತವೆ. ಇದನ್ನು ಹೇಗೆ ನಾವು ನೆಕ್ಸ್ಟ್ ಇಯರ್ಗೆ ತೆಗೆದಿಡೋದು ಅನ್ನೋದನ್ನು ನೋಡುವ. ನೋಡಿ, ಇದು ಸೀಡ್ಸ್ ಪಾಟ್. ಈ ಗಿಡದಲ್ಲಿ ಹೂವು ಆಗುವಾಗ ಬೈ ಮಿಸ್ಟೇಕ್ ಆಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಹಾಗಾಗಿ ನೋಡಿ ಬೀಜ ಆಗಿಬಿಟ್ಟಿದೆ. ಇನ್ನು ನೆಕ್ಸ್ಟ್ ಹೂವು ಆಗುವಾಗ ಅದರ ಫೋಟೋ ಹಾಕ್ತೇನೆ ನಾನು. ನೋಡಿ, ಇದನ್ನೆಲ್ಲ ಒತ್ತುವಾಗ ನೋಡಿ ಚಿಕ್ಕ ಚಿಕ್ಕದಾಗಿ ಬೀಜಗಳು ಬೀಳ್ತವೆ, ಹರಿವೆ ಬೀಜ ಥರ ಅಥವಾ ಅದಕ್ಕಿಂತ ಚಿಕ್ಕದಾಗಿ. ಈ ಪಿಟೂನಿಯ ಗಿಡದ ಬೀಜಗಳನ್ನು ನೋಡಿದ್ದವರಿಗೆ ಗೊತ್ತಿರುತ್ತೆ, ಅದೇ ಥರದ ಚಿಕ್ಕ ಚಿಕ್ಕ ಬೀಜಗಳು ಇದರಲ್ಲಿ ಬರ್ತದೆ. ನೋಡಿ ಎಷ್ಟು ಬೀಜ ಇದೆ. ಒಂದು ಸೀಡ್ ಸ್ಪಾಟ್ ಒಳಗೆ ತುಂಬ ಬೀಜಗಳು ಇರ್ತವೆ. ಯಾವಾಗಲೂ ಹೂವಿನ ಗಿಡಗಳನ್ನು ತೆಗೆದಿಡುವಾಗ ನಾವು ಬಿಸಿಲಿರುವಾಗ ತೆಗಿಬೇಕು. ಬೆಳಿಗ್ಗೆ ಎಲ್ಲ ಇದರದ್ದು ಬೀಜಗಳೆಲ್ಲ ತೆಗೆದಿರಬಾರ್ದು, ಯಾಕಂದರೆ ಅದು ಚಳಿಗೆಲ್ಲ ಸ್ವಲ್ಪ ಇದಾಗಿರ್ತದೆ, ಹನಿ ಬಿದ್ದಿರ್ತದೆ. ನೋಡಿ, ಇಂಥದ್ದು ಪ್ಲ್ಯಾಸ್ಟಿಕ್ ಚಿಕ್ಕ ಚಿಕ್ಕ ಜಿಪ್ ಲಾಕರದ್ದು ಇದ್ದರೆ ಅದರಲ್ಲೆಲ್ಲ ಇದು ಸೀಡ್ಸ್ ಕಲೆಕ್ಷನ್ ಮಾಡಿ ಆಮೇಲೆ ಅದರ ಮೇಲೆ ಹೆಸರು ಎಲ್ಲ ಬರೆದಿಟ್ಟರೆ ಆಯಿತು. ನಾನು ಹೀಗೆ ಎಲ್ಲ ಪ್ಯಾಕೆಟ್ಗಳಲ್ಲಿ ಹಾಕಿ ಅದರ ಹೆಸರು ಬರೆದಿಡ್ತೇನೆ. ನೋಡಿ, ಇಷ್ಟು ಸಿಕ್ಕಿತ್ತು ನಮಗೀಗ. ಇನ್ನು ಉಳಿದದ್ದು ಸೀಡ್ಸ್ ನೋಡಿ, ಇದು ಸನ್ಫ್ಲವರ್ ಮತ್ತು ಇದು ಫ್ಲಾಕ್ಸ್, ಆಮೇಲೆ ಇದು ಬಾಲ್ಸಮ್, ಇದ್ದು ಹೀಗೆ ಬೇರೆ ಬೇರೆ ಸೀಡ್ಸ್, ಇದು ಮಾರ್ನಿಂಗ್ ಗ್ಲೋರಿ, ಎಲ್ಲ ಸೀಡ್ಸ್ಗಳನ್ನು ನಾನು ನೆಕ್ಸ್ಟ್ ಇಯರ್ಗೆ ಕಲೆಕ್ಷನ್ ಮಾಡಿ ಇಟ್ಕೊಂಡಿರ್ತೀನಿ. ನಿಮಗೆ ನನ್ನ ಚಾನೆಲ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತೋದನ್ನು ಮರೆಯಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.